ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ವೀಟ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಇದಾಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಸಂಬಂಧಪಟ್ಟಂಥ ಮಾಹಿತಿ ಏನು ಅಂತಂದ್ರೆ, ಈಗ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಜಮಾ ಆಗಿರುವಂಥದ್ದು ಯಾವಾಗ ಜಮಾ ಆಯಿತು? 1/3/2025 16ನೇ ಕಂತಿನ ಅಮೌಂಟ್ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ. ಆಲ್ಮೋಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಈಗ ಕೇವಲ ಒಂದು 50% ಅಥವಾ 75% ಜನರಿಗೂ ಅಮೌಂಟ್ ಕ್ರೆಡಿಟ್ ಆಗಿದೆ. ಏನು ಇವತ್ತು 3-4 ದಿನಗಳಿಂದ ಪ್ರತಿ ಫಲಾನುಭವಿಗಳಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ. ಆದರೆ ನನಗೆ ಕೆಲವು ಜನರು ಕೇಳ್ತಾ ಇರುವಂಥ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ನೀಡಲಿಕ್ಕೆ ಬಂದಿರುವಂಥದ್ದು. ಹೌದು, ನೀವು ಹೇಳ್ತೀರಾ ಅಮೌಂಟ್ ಬಿದ್ದಿದೆ, ಪ್ರೂಫ್ ಬೇಕಲ್ಲ ಅಂತ. ಪ್ರೂಫ್ ಕೂಡ ನಾನು ಮೊದಲು ಹೇಳಿದಂಥ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕೆಲವು ಜನರು ವಿಶ್ವಾಸ ಇಡ್ತಾ ಇಲ್ಲ. ಯಾಕೆ ಅಂತಂದರೆ, ಅದು ಅಮೌಂಟ್ ಯಾವುದು ಅಂತ ಕನ್ಫರ್ಮ್ ಆಗಬೇಕು, ಅದು ಹೇಳ್ತಾ ಇರುವಂಥದ್ದು. ಈಗ ಅದಕ್ಕೋಸ್ಕರ ಇಲ್ಲಿ ಕನ್ಫರ್ಮೇಷನ್ ನಿಮ್ಮ ಗೃಹಲಕ್ಷ್ಮಿ ಹಣ ಇದೆ ಅಂತ ಯಾವ ರೀತಿ ತಿಳ್ಕೊಳ್ಬೋದು? 1/3/2023 ಅಮೌಂಟ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆದಂತ ನಾನು ಹೇಳಿರುವಂಥದ್ದು. ಆ ಒಂದು ಹೇಳಿರುವಂಥ ಅಮೌಂಟು ನಿಜವಾಗಿಯೂ ಇದು ಗೃಹಲಕ್ಷ್ಮಿದ ಅಂತ ತಿಳಿದುಕೊಳ್ಳೋದು ಹೇಗೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ. ಈ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇರುವಂಥ ಮಾಹಿತಿ ಮತ್ತು ನಮಗೂ ಕೂಡ ಕೇಳ್ತಾ ಇರೋ ಬೇರೆದವರು ಕೂಡ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಅವ್ರಿಗೂ ಕೂಡ ಇದು ಒಂದು ನಿಜವಾದಂಥ ವಿಡಿಯೋ ಅವ್ರಿಗೂ ಕೂಡ ಗೊತ್ತಾಗಬೇಕು. ಆ ಒಂದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಂದಂಥ ಹಣ ಇದು ಅಂತ ನೀವು ಬ್ಯಾಂಕಿಗೆ ಹೋದರೆ ಗೊತ್ತಾಗುತ್ತೆ. ಬ್ಯಾಂಕಿಗೆ ಹೋಗಿ ಒಂದು ನೀವು ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಪ್ರಿಂಟ್ ಹಾಕಿಸ್ಕೊಂಡ್ರೆ ಇದು ಗೃಹಲಕ್ಷ್ಮಿ ಯೋಜನೆ ಅಂತ ಅಲ್ಲಿ ಕೂಡ ಬರುತ್ತೆ. ಆ ರೀತಿಯೇ ತಿಳ್ಕೊಳ್ಬೋದು. ಇನ್ನೊಂದು ರೀತಿ ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಹೇಳಿರುವಂಥ ಒಂದು ಮಾಹಿತಿ ಅದು ಯಾವ ರೀತಿ ತಿಳ್ಕೊಳ್ಳೋದನ್ನು ಕೂಡ ಹೇಳ್ತೀನಿ. ಅದು ಮಾಹಿತಿ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ತಾ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಯಾವ ರೀತಿ ನೀವು ತಿಳ್ಕೊಳ್ಬೋದು ಅನ್ನೋ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಮೊಬೈಲ್ ಏನಿರುತ್ತೆ ನೋಡಿ, ಆ ಪ್ಲೇಸ್ಟೋರ್ಗೆ ಹೋಗಿ ಕರ್ನಾಟಕ DBT ಅನ್ನೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕು. ಏನು DBT ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ತೀರಾ, DBT ಅಂತ ಸರ್ಚ್ ಮಾಡಿದ್ರು ಕೂಡ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ನೀವು ಇಲ್ಲಿ ಯಾವ ರೀತಿ ಒಂದು ಲಾಗಿನ್ ಆಗಬೇಕಂದ್ರೆ, ನ್ಯೂ ಯೂಸರ್ ಕ್ಲಿಕ್ ಏರ್ ಟು ರಿಜಿಸ್ಟರ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಇದ್ರ ಮೇಲೆ ಹೊಸದಾಗಿ ಏನಾದರೂ ಡೌನ್ಲೋಡ್ ಮಾಡ್ಕೊಂಡವರು ಈ ರೀತಿ ಆಧಾರ್ ಸಂಖ್ಯೆ ಹಾಕಿ ಇಲ್ಲಿ ಏನು ಚೆಕ್ ಬಾಕ್ಸ್ ಕಾಣುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಗೆಟ್ OTP ಅಂತ ಕೊಟ್ಟರೆ, ಯಾರು ಫಲಾನುಭವಿಗಳು ಆಧಾರ್ ಕಾರ್ಡ್ ಎಂಟರ್ ಮಾಡಿರ್ತಾರೆ ಆ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಹಾಕಿ ನೀವು ಸಬ್ಮಿಟ್ ಕೊಟ್ಟರೆ ನೀವು ಲಾಗಿನ್ ಆಗ್ತೀರ. ಲಾಗಿನ್ ಆಗಿ ಇಲ್ಲಿ ನೀವು ಅದು ಒಂದು ಪಾಸ್ವರ್ಡ್ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳಕ್ಕಾಗುತ್ತೆ, 4 ಅಂಕೆಯ ಒಂದು ಪಾಸ್ವರ್ಡು. ಈ ರೀತಿಯಾಗಿ ಒಂದು ನೀವು ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಇಲ್ಲಿ ನಾನು 1/3/2023 ಅಮೌಂಟ್ ಬಂದಿದೆ ಅಂತ ಹೇಳಿದ್ದೀನಲ್ಲ, ಅದು ನೀವು ಈಸಿಯಾಗಿ ನೀವು ತಿಳ್ಕೊಳ್ಬೋದು ನೋಡಿ. ಈ ರೀತಿಯಾಗಿ ನೀವು ಪಿನ್ನ ಹಾಕ್ಕೊಳ್ಬೇಕು. ಈ ರೀತಿ 4 ಡಿಜಿಟ್ ನಂಬರ್ ಇರುತ್ತೆ. 4 ಡಿಜಿಟ್ ನಂಬರ್ನ ನೀವು ಮೆನ್ಷನ್ ಮಾಡಬೇಕು. 4 ಡಿಜಿಟ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಲಾಗಿನ್ ಅನ್ನೋದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಗಿನ್ ಆಗುತ್ತೆ. ಪೇಮೆಂಟ್ ಸ್ಟೇಟಸ್ಸು ಮತ್ತು ಆಧಾರ್ ಸೀಡಿಂಗು ಮಾಹಿತಿ ಕೂಡ ಇಲ್ಲೇ ತಿಳ್ಕೊಳ್ಬೋದು ಸ್ನೇಹಿತರೆ. ನೀವು ಆಧಾರ್ ಸೀಡಿಂಗ್ ಆಗಿದೆ ಇಲ್ಲ, ಬ್ಯಾಂಕ್ ಅಕೌಂಟಿಗೆ ಆಧಾರ್ ಸೀಡಿಂಗ್ ಆಗಿದೆ ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ಇಂಪಾರ್ಟೆಂಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ತೋರಿಸುತ್ತೆ. ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಬಂದಿರುವಂಥ ಅಮೌಂಟ್ ಕೂಡ ಇಲ್ಲಿ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅನ್ನಭಾಗ್ಯದ ಬೇಕಂದರೆ ಅನ್ನಭಾಗ್ಯದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅನ್ನಭಾಗ್ಯದ ಅಮೌಂಟ್ ಕೂಡ ಬಂದಿದೆ. ನಾನು ಎಕ್ಸಾಂಪಲ್ ಒಂದೇ ತೋರಿಸ್ಬಿಡ್ತೀನಿ ಗೃಹಲಕ್ಷ್ಮಿ ಮಾಹಿತಿ. ಇಲ್ಲಿ ನೋಡ್ಬೋದು, 1/3/2025 ಜಮಾ ಆಗಿರುವಂಥ ಅಮೌಂಟ್ ಇದು. ಇಲ್ಲಿ ನೋಡು, 1/3/2025 ₹2000 ಅಮೌಂಟ್ ಇಲ್ಲಿ ಸ್ಟೇಟಸಲ್ಲಿ ನೋಡಿದರೆ ಸಕ್ಸಸ್ ಅಂತ ಬಂದಿದೆ ಸ್ನೇಹಿತರೆ. ಈ ರೀತಿಯಾಗಿ ನಿಮಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಅಮೌಂಟ್ ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದನ್ನು ಕೂಡ ಈಸಿಯಾಗಿದೆ. ನೀವು ಮನೆಯಲ್ಲೇ ಕೂತ್ಕೊಂಡು
ನಿಮ್ಮ ಮೊಬೈಲ್ನಲ್ಲೇ ಈಸಿಯಾಗಿ ನೀವು ಇದರ ಒಂದು ಮಾಹಿತಿನ ತಿಳ್ಕೊಳ್ಬೋದು. ಡಿ ಬಿ ಟಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಮನೆಯಲ್ಲೇ ಕೂತ್ಕೊಂಡು ಗೃಹಲಕ್ಷ್ಮಿ ಯೋಜನೆ ಹಣ ಯಾರಾದರೂ ಡಿ ಬಿ ಟಿ ಅಪ್ಲಿಕೇಶನಲ್ಲಿ ಸ್ಟೇಟಸ್ ಚೆಕ್ ಮಾಡಿದರೆ ಬಂದಿಲ್ಲ ಅನ್ನೋರು ಕೂಡ ಇರ್ತಾರೆ. ಅವರಿಗೂ ಕೂಡ ಕ್ಲಿಯರಾಗಿ ತಿಳಿಸಿಬಿಡ್ತೀನಿ. ನೀವು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದ ತಕ್ಷಣವೇ ನಿಮಗೆ ಇಲ್ಲಿ ಅಪ್ಡೇಟ್ ಆಗದೇ ಯಾವುದೇ ಕಾರಣಕ್ಕೂ ತೋರಿಸೋದಿಲ್ಲ. 2-3 ದಿನ ಕಾಲಾವಕಾಶ ಇರುತ್ತೆ. ನಾನು 1ನೇ ತಾರೀಕಿನಿಂದ ಅಮೌಂಟ್ ಜಮಾ ಆಗಿರುವಂಥದ್ದು, ಅದು ಇವತ್ತು ಅಪ್ಡೇಟ್ ಆಗಿರುವಂಥದ್ದು. ಅದಕ್ಕಾಗಿ ನಿಮಗೆ ಈ ರೀತಿ ಕೂಡ ಇರುತ್ತೆ. ಯಾಕಂತಂದರೆ ಅಲ್ಲಿ ಜಮಾ ಆದ ತಕ್ಷಣ ಅದೇ ಇದೆಯಾ ಅಂತ ಇಲ್ಲಿ ಡಿ ಬಿ ಟಿ ಅಪ್ಲಿಕೇಶನಲ್ಲಿ ಬಂದು ನೋಡಿದರೆ ಅದು ಇಲ್ಲಿ ಅಪ್ಡೇಟ್ ಆಗಿರಲ್ಲ. ಅದು ನಿಮಗೆ ಡಿ ಬಿ ಟಿ ಅಪ್ಲಿಕೇಶನಲ್ಲಿ ತೋರಿಸೋದಿಲ್ಲ ಸ್ನೇಹಿತರೆ. ನೀವು ಏನು 2 ಅಥವಾ 3 ದಿನ ಬಿಟ್ಟು ಚೆಕ್ ಮಾಡಿ. ಅಪ್ಡೇಟ್ ಆಗಿರುತ್ತೆ. ಕೆಲವು ಬಾರಿ 1 ವಾರ ಕೂಡ ಆಗುತ್ತೆ ಅಪ್ಡೇಟ್ ಆಗೋದಕ್ಕೆ, ಸಮಯ ಹಿಡಿದಿರುತ್ತೆ. ನೀವು ಅಷ್ಟು ಮೀರಿ ನೀವು ಬ್ಯಾಂಕಿಗೆ ಹೋಗಿ ಎಂಟ್ರಿ ಮಾಡಿಸಿ ನೋಡಿಕೊಂಡ್ರೆ ಈಸಿಯಾಗಿ ಆಗಿಂದಾಗೆ ಗೊತ್ತಾಗುತ್ತೆ ಯಾವ ಅಮೌಂಟ್ ಇದೆ ಅಂತ. ಮಾಹಿತಿ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಮಾಹಿತಿ ಅರ್ಥ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಇದೇ ರೀತಿ ಉಪಯುಕ್ತ ಮಾಹಿತಿ ಬರಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಪ್ರತಿ ಒಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.